ಪದನರಿದು ನುಡಿಯಲು ನುಡಿದುದನ್ ಅರಿದು ಆರಯಲು. ಇಷ್ಟೊಳ್ಳೆ ಮಾತು. ಪದನರಿದು ನುಡಿಯಲು, ಎಲ್ಲಿ ಯಾವ ವೇದಿಕೆಯಲ್ಲಿ ಹೇಗೆ ಮಾತಾಡಬೇಕು, ಆಡಿಯನ್ಸ್ ಹೇಗಿದ್ದಾರೆ, ಅವರು ಏನು ರೆಸ್ಪಾನ್ಸ್ ಕೊಡ್ತಾರ, ಬೊಬ್ಬೆ ಹಾಕ್ತಾರ, ಮೊಬೈಲ್ ನೋಡ್ತಾರ, ಪರಸ್ಪರ ಮಾತಾಡ್ತಾರ ಅಂತ ಭಾಷಣ ಮಾಡುವವನಿಗೆ ಅವಲೋಕಿಸ್ತಾ ಇರ್ಬೇಕು. ಹಾಗೆ ಮಾಡ್ತಿದ್ರೆ ಅವನ್ ನಿಲ್ಲಿಸ್ಬೇಕು ಅಂತ ಅರ್ಥ. ನೀವೆಲ್ಲರೂ ಕೇಳ್ತಾ ಇದ್ದೀರಾ? ಪದನರಿದು ನುಡಿಯಲು ನುಡಿದದಂ ಅರಿದು ಆರಯಲು. ಆರ್ಪ ಪಲ್ಲರು ನಾಡವರ್ಗಳು ಚದುರ ನಿಜದಿಂ ಕುರಿತೋದೆದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಉತ್ತಮ ಉದಾಹರಣೆ ಜನಪದ ಪದ್ಯಗಳು ನೋಡಿ. ಈ ಕುರಿತೋದೆಯೋದೆಯು, ಕುರಿತು ಓದದೆಯು, ಅವರು ಶಾಲೆಗೆ ಹೋಗ್ಲಿಲ್ಲ ತಾನೆ. 9ನೇ ಶತಮಾನದಲ್ಲಿ ಶಾಲೆಗೆ ಹೋದವರು, ಗುರುಕುಲಕ್ಕೆ ಹೋಗುವವರು ಅಥವಾ ಔಪಚಾರಿಕ ಶಿಕ್ಷಣ ಪಡೆದವರು ಎಷ್ಟಿರ್ಬೋದು? ಎಲ್ಲಿಯೋ ಅರಮನೆಯಲ್ಲಿ ಮತ್ತು ಅರಮನೆಗೆ ಸಂಬಂಧಪಟ್ಟ ಕೆಲವರು. ಕನ್ನಡ ನಾಡು ಅಂತ ಹೇಳಿದ್ರೆ ಎಷ್ಟು ವಿಸ್ತಾರವಾದ್ದು, ಕನ್ನಡಿಗರು ಅಂದ್ರೆ ಎಷ್ಟು ಮಂದಿ, ಇವರೆಲ್ಲರೂ ಕೂಡ ಹೀಗಿರ್ತಾರ ಎಲ್ಲ. ಆದ್ರೆ ವಿವೇಕ ಇತ್ತು ನೋಡಿ. ಕೆಲವೊಮ್ಮೆ ವಿದ್ಯಾವಂತರಿಗಿಂತಲೂ ಹೆಚ್ಚು ವಿವೇಕ ಇರೋದು ಅವಿದ್ಯಾವಂತರು ಅಂತ ನಮ್ಮ ಹಳ್ಳಿಯಲ್ಲಿ ಹುಟ್ಟಿದವರಿಗೆ ಅದು ಸ್ಪಷ್ಟ ಗೊತ್ತಾಗ್ತದೆ. ಅಕಾಡೆಮಿಕ್ ಫೀಲ್ಡ್ ಬಂದಾಗ ಗೊತ್ತಾಗ್ತದೆ, ಇಲ್ಲಿ ಅಂತ ಶೀತಲ ಸಮರ. ಹಳ್ಳಿಯಲ್ಲಿ ಆದ್ರೆ ಹಾಗೆಲ್ಲ ಜಗಳ ಆಡೋದೆ, ಮರು ದಿವಸ ಸರಿ ಆಗ್ತದೆ. ನಾವು ಹಾಗೆಲ್ಲ ಮನಸ್ಸೊಳಗೆ ಇಟ್ಟುಕೊಂಡು ಜಗಳ ಆಡೋದಿಲ್ಲ, ಇಟ್ಟುಕೊಂಡು ಮತ್ತೆ ಅದನ್ನು ಯಾವುದಾದ್ರೂ ಸಂದರ್ಭದಲ್ಲಿ ಅಪ್ಲೈ ಮಾಡ್ತಾರೆ. ಹೌದು, ವಿದ್ಯಾವಂತರು ಹಾಗೆಲ್ಲ. ಸೊ ಅದನ್ನೇ ಹೇಳಿದವರು, ಇದನ್ನೇ ಹೇಳಬೇಕಾದ್ರೆ ಇದನ್ನೇ ನಾವು ಇದಕ್ಕೆ ಅರ್ಥ ನುಡಿದುದನ್ನು ಅರಿದು ಆರಯಲು ಹೇಳ್ಬೇಕು ಅಂತ ಇದ್ರೆ ಆ ಕೂಡಲೇ ಹೇಳ್ತಾರೆ. ಆರ್ಪರ್ ಬಲ್ಲರು, ಅದೊಂದು ಬದುಕಿನ ಸಂತೋಷವೂ ಕೂಡ. ನಾಡವರ್ಗಳು ಅಂತ ಹೇಳುವ ಮಾತಿದೆಯಲ್ಲ, ಪದ ಇದೆಯಲ್ಲ, ಅದು ಕೂಡ ಅದ್ಭುತವಾದ್ದು. ಚದುರರು ನಿಜಲಿ. ಯಾರು ಚದುರರು? ಬದುಕಿನಲ್ಲಿ ಯಶಸ್ವಿಯಾದವರು, MA ರ್ಯಾಂಕ್ ತೆಗೆದವರು, PhD ಆದವಲ್ಲ, ಚದುರರು. ಕಾವ್ಯ ಪ್ರಯೋಗ. ಆಗ ಈಗ ನನ್ನ ಅಮ್ಮ ಶಾಲೆಗೆ ಹೋಗಿರ್ಲಿಲ್ಲ, ಆದ್ರೆ ಕುಮಾರವ್ಯಾಸನ 4 ಪದ್ಯ ಸಾಲುಗಳು ಆಸ್ವಾದಿಸಿದ್ರು ಎಷ್ಟು ಖುಷಿಯಿಂದ. ಎಂತ ಅಂತ ಕೇಳಿದ್ರೆ ಅಮ್ಮರಿಗೆ ಕನ್ನಡವೇ ಗೊತ್ತಿರಲಿಲ್ಲ, ಮಲಯಾಳ ಮಾತ್ರ ಗೊತ್ತಿರೋದು, ಆಸ್ವಾದಿಸ್ತಿದ್ರು. ಸೊ ಇದನ್ನೇ ಹೇಳಿದ್ದು, ವಿದ್ಯಾವಂತರ ಹೆತ್ತವರು ವಿದ್ಯಾವಂತರಲ್ಲದ ಮನೆಯಿಂದ ಬಂದು ವಿದ್ಯಾವಂತರಾದ ನಮ್ಮಂತವರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಎನ್ನೂರಿಕೆ ಬರ ಅಂತ ಆಮೇಲೆ ಇನ್ನೊಮ್ಮೆ ಹೇಳುತ್ತೀನಿ. ಎಂತ ಅಂತ ಕೇಳಿದ್ರೆ ಅಮ್ಮನಿಗೆ ಎಂತ ಗೊತ್ತಿಲ್ಲ. ಕಾವ್ಯ ಆದ್ರೆ ಇನ್ನೊಮ್ಮೆ ಹೇಳು, ಆಸ್ವಾದಿಸ್ತಾನೆ. ಸೊ ಇದು ಉಂಟಲ್ಲ, ಈ ಖುಷಿ ಪಡುವಿಕೆ ಉಂಟಲ್ಲ, ಇದು ನಮಗೆ ಇಲ್ಲದ ಖುಷಿ. ಹಾಗೆ ಸುಭದರ್ಗಳು, ಇದೆಲ್ಲ ಬಹಳ ಪ್ರಸಿದ್ಧವಾದ, ನಾನು ಅದನ್ನು ಸುಮ್ಮನೆ ಓದ್ತೇನೆ. ಕವಿಗಳು, ಸುಪ್ರಭುಗಳು, ಚೆಲ್ವರ್ಗಳು ಎಲ್ಲರೂ ಕೂಡ ಸುಂದರಿಯರು, ಸುಂದರರು. ಅಭಿಜನರ್ಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು. ನೋಡಿ, ಕಮಲಾಸನ್ ಹೇಳಿದಾಗ ಇಂಥ ಪೊಪ್ಪೆ ಆಯ್ತು. ನಮ್ಮಲ್ಲಿ ಕಾಸರಗೋಡಲ್ಲಿ ಕೆಲವರು ಹೇಳಿದ್ರು ಇಂಥದ್ದು. ನಾನು ಹೇಳಿದೆ, ಕಮಲ ಹಾಸನ್ ಒಬ್ಬರು ಸಿನಿಮಾ ನಟ, ಯಾರೋ ಭಾಷಾ ವಿಜ್ಞಾನಿ ಹೇಳಿದ್ದಲ್ಲ, ತಯ ಮಾಡಿ ಸ್ವಲ್ಪ ಕೂಲಾಗಿ, ಇಲ್ಲ ಬಿಡ್ಲಿಕ್ಕಿಲ್ಲ ಅಂತ. ಒಮ್ಮೆ ಯಾವುದೋ ಗೂಗಲ್ನಲ್ಲಿ ಬ್ಯಾಡ್ ಲ್ಯಾಂಗ್ವೇಜ್, ಕೆಟ್ಟ ಲ್ಯಾಂಗ್ವೇಜ್ ಕನ್ನಡ ಅಂತ ಒಂದು ನನಗೆ ಬಂತು ಮೆಸೇಜ್. ಏಕೆ ಸುಮ್ಮನಿದ್ದೀರಿ? ಅಲ್ಲಿ ಕಾಸರಗೋಡಿನಲ್ಲಿ ಸ್ವಲ್ಪ ನಾವು ಈಗ ಸ್ವಲ್ಪ ಬೊಬ್ಬೆ ಹೊಡೆಯುವರು, ಆದ್ರೆ ವಿವೇಚನೆ ಬೇಕು ತಾನೆ ಬೊಬ್ಬೆ ಹೊಡೆಯುವಾಗ. ಯಾಕೆ ನೀವು ತುಂಬಾ ಮೆಸೇಜ್ ಯಾಕೆ ನೋಡಿ, ಗೂಗಲ್ನಲ್ಲಿ ಬಂದಿದೆ ಅಂತ. ಮತ್ತೆ ಗೂಗಲ್ ಕ್ಷಮಾಪಣೆ ಎಲ್ಲ ಕೇಳಿತು. ಹಾಗಿದ್ದವರು ಬೇಕು ಅಂತ, ಬರೇ ಗುಣಿಗಳು, ವಿವೇಚನೆ ಇತ್ಯಾದಿಗಳು ಬೇಕು ಆ ಬೊಬ್ಬೆ. ಮತ್ತೆ ಗೂಗಲೇ ಕ್ಷಮಾಪಣೆ ಕೇಳಿತು, ಏನೋ ತಪ್ಪಿ ಬಂದದ್ದು. ಈಗ ಯಾರೋ ಒಬ್ರು ಕನ್ನಡದ್ದು ಕೆಟ್ಟ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಕೆಟ್ಟದ್ದೇನು ಆಗೋದಿಲ್ಲ, ಕನ್ನಡ ತಪ್ಪಾದ್ರೆ ಅದನ್ನು ಹೇಳಿಬಿಡು ಅಷ್ಟೇ. ಗುಣಿಗಳು, ಅಭಿಮಾನಿಗಳು, ಗಂಭೀರ ಚಿತ್ತರು. ಕೆಲವು ವಿದ್ವಾಂಸರು ನೋಡಿ ನಮಸ್ಕಾರ ಕೊಟ್ಟು ನಮಸ್ಕಾರ ಮಾಡಿದ್ರು, ಗಂಭೀರ ಚಿತ್ತರು ಅಂದ್ರೆ ತಿರುಗಿ ನಮಸ್ಕಾರ ಕೊಟ್ಟರೆ ಅವರ ಈಕ್ವಲ್ ಆಗಿದೆ ಅಂತ ಲೆಕ್ಕ. ಮತ್ತೆ ವಿವೇಕಿಗಳು, ನಾಡವರ್ಗಳು, ಹೀಗೆಲ್ಲ ತುಂಬಾ ಇದೆ. ಇಂಥ ಪದ್ಯಗಳು ನೀವು ಓದಿ. ಕವಿರಾಜ ಮಾರ್ಗವನ್ನು ಹಳೆಗನ್ನಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಹೆಚ್ಚಿನ ಯೂನಿವರ್ಸಿಟಿಗಳಲ್ಲಿ ಸಿಲೆಬಸ್ ತೆಗೆದು ಹಾಕಿದ್ರು. ಯಾಕೆ ತೆಗೆದು ಹಾಕಿದ್ರು ಅಂತ ಕೇಳುವಾಗ ಅಧ್ಯಾಪಕರು ಹೇಳಿದ್ರೆ, ಸರ್ ಹಳೆಗನ್ನಡ ಓದ್ಲಿಕ್ಕೆ ಪಾಠ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಮತ್ತೆ ಅದರ ಅದನ್ನು ಸಿಲೆಬಸ್ ಇಂದಲೇ ಎಲ್ಲ ತೆಗೆದು ಹಾಕುವ ವಿಷಯ ಇದೆ. ನಾನು ಮಂಜುನಾಥ ಸರ್ ಅಂತವರ ಈ ಶಾಸನಗಳನ್ನು ಓದುವ ಒಂದು ಸ್ಕಿಲ್ ಇದೆಯಲ್ಲ, ಕೌಶಲ್ಯ, ನಂಗೆ ಆಸೆ ಆಗ್ತದೆ ಅದನ್ನು ಕೇಳಲಿಕ್ಕೆ, ಓದಲಿಕ್ಕೆ. ನಮಗೆಲ್ಲ ಓದಲಿಕ್ಕೆ ಆ ಲಿಪಿಯನ್ನು ಕೂಡ ನಾವು ಇನ್ನೂ ಕೂಡ ಕಲಿಯಲಿಕ್ಕೆ ಅಸಮರ್ಥರಾಗಿದ್ದಾರೆ. ಅಂತಲ್ಲಿ ಓದುವ ಶೈಲಿ ಇದೆಯಲ್ಲ, ನಿಜಕ್ಕೂ ಶಾಸ್ತ್ರೀಯ ಸ್ಥಾನಮಾನ ನಮಗೆ ದಕ್ಕಿದ್ದು ಈ ಸಂಪತ್ತು ಇರುವ ಕಾರಣ. ಅದನ್ನು ಬಿಟ್ಟು ಮತ್ತೆ ಶಾಸ್ತ್ರೀಯ ಸ್ಥಾನಮಾನ ಅರ್ಥ ಇಲ್ಲ.
ಇಂಥ ತುಂಬ ಪದ್ಯಗಳಿವೆ. ಕೆಲವು ಪದ್ಯಗಳು ಪ್ರಸಿದ್ಧವಾದ ಪದ್ಯಗಳನ್ನೇ ಹೆಚ್ಚಾಗಿ ಕೋಟ್ ಮಾಡ್ತಾರೆ, ಆದರೆ ಹಾಗೆ ಅಲ್ಲ. ತುಂಬ ಪದ್ಯಗಳು ಇವೆ. ಈ ಕನ್ನಡಿಗ ಅಂದರೆ ಕನ್ನಡಿಗನ ಮಹತ್ವ ಅಥವಾ ಒಬ್ಬ ವ್ಯಕ್ತಿ ಕರ್ನಾಟಕ ನಾಡಿನಲ್ಲಿ ಹುಟ್ಟಿದ ಕನ್ನಡಿಗರು ಯಾಕೆ ಮಹತ್ವದವರು ಅಂತ ಹೇಳ್ತಾರೆ. ಲಯಬದ್ಧ ಸ್ವರದಲ್ಲಿ ಮಾತಾಡುವವರು ಕನ್ನಡಿಗರು, ಮತ್ತೆ ಕವಿಯ ಆಲೋಚನೆಯನ್ನು ಸುಲಭದಲ್ಲಿ ಗ್ರಹಿಸುವವರು. ಚಂದ ಇದೆ ನೋಡಿ. ವ್ಯಾಪಕವಾದ ಅಂತ ಇಂಗ್ಲೀಷ್ನವರಿಗೆ ವ್ಯಾಪಕವಾದ ಮನಸ್ಥಿತಿಯವರು ಒಂದು ಬ್ರಾಡ್ ಮೈಂಡೆಡ್ ಅಂತ ಹೇಳಿದ್ರೆ ನಾವು ಸಾಮಾನ್ಯ ಬ್ರಾಡ್ ಮೈಂಡೆಡ್. ವ್ಯಾಪಕವಾದ ಮನಸ್ಸುಳ್ಳವರು. ಮತ್ತೆ ಬುದ್ಧಿವಂತಿಕೆಯನ್ನು ಸಹಜವಾಗಿ ಉಪಯೋಗಿಸುವರು ಕನ್ನಡಿಗ. ಬುದ್ಧಿವಂತಿಕೆ ಇದೆ, ಎಲ್ಲಿ ಬೇಕು ಇಂಟೆಲೆಕ್ಚುವಲ್ ಪವರ್ ಅಂತ ಹೇಳಿದ್ರೆ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸ್ಬೇಕು, ಕುತಂತ್ರಕ್ಕೆ ಉಪಯೋಗಿಸಬಾರದು. ವಿದ್ಯಾವಂತರು ಹೆಚ್ಚು ಕುತಂತ್ರ ಮಾಡಲಿಕ್ಕೆ ಶಕ್ತರು, ಆದರೆ ಜೀವನದಲ್ಲಿ ಅದು ಬದುಕಿಗೆ ಖುಷಿಯನ್ನು ಕೊಡ್ತದಂತ ನೋಡಿ ಇದರಲ್ಲಿ ಕೂಡ ಬುದ್ಧಿವಂತಿಕೆಯನ್ನು ಸಹಜವಾಗಿ ಸಮರ್ಥವಾಗಿ ಉಪಯೋಗಿಸುವರು ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದಾನೆ. ಭೌತಿಕ ಪ್ರಬುದ್ಧತೆ ಅದು ಉಳ್ಳವರು. ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ, ಕರ್ನಾಟಕದ ಆಗಿನ ಕಾಲದಲ್ಲಿ ಎಷ್ಟು ಒಂದು ಸುಸಂಸ್ಕೃತವಾಗಿತ್ತು. ಎಜುಕೇಟೆಡ್ ಅಲ್ಲ ಎಲ್ಲರೂ ಕೂಡ, ಗಮನಿಸಬೇಕು. ಹೈಲಿ ಎಜುಕೇಟೆಡ್ ಈಗ ನಾವು ಎಲ್ಲರೂ ಕೂಡ. ಆಗ ಅಲ್ಲ, ಎಷ್ಟು ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಎಷ್ಟು. ಆ ಕಾಲದಲ್ಲಿ ಕವಿರಾಜ ಮಾರ್ಗಕಾರ ಕನ್ನಡಿಗನ ಬಗ್ಗೆ ಹೀಗೆ ಹೇಳಬೇಕಿದ್ರೆ ಅಂದಿನ ಸಂಸ್ಕೃತಿ ಹೇಗಿತ್ತು ಅಂತ ನೋಡಿ. ಪಂಪ ಹೇಳಿದಂತಹ ಮಾತು, ರನ್ನ, ಅಲ್ಲಿ ನಾವು ಹೇಳ್ತೇವಲ್ಲ ಈಗ ಗದಾಯುಧದಲ್ಲಿ ದುರ್ಯೋಧನ ಅಥವಾ ಅಲ್ಲಿರುವ ಮಿತ್ರ ಸ್ನೇಹ ಇತ್ಯಾದಿಗಳೆಲ್ಲ ಬರಲಿಕ್ಕೆ ಈ ಮಣ್ಣಿನ ಗುಣ ಕಾರಣ. ಯಾಕೆ ಬೇರೆ ಕಡೆ ರನ್ನನಂತ ಕೃತಿ ಬರಲಿಲ್ಲ, ಪಂಪನಂತ ಕೃತಿ ಬರಲಿಲ್ಲ, ಬೇರೆ 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 ಮಹಾಭಾರತ ರಾಮಾಯಣಗಳು ಬಂದಿದೆಯಲ್ಲ, ಅದು ಈ ಮಣ್ಣಿನ ನಿಜವಾದ ಗುಣ ನೋಡಿ. ಅದು ಅದೇ ರೀತಿಯಲ್ಲಿ ಇಂಥ ತುಂಬ ವಿಷಯಗಳನ್ನು ನಮಗೆ ಇಂಥ ಸಂದರ್ಭಗಳಲ್ಲಿ ಚರ್ಚೆ ಮಾಡಬಹುದು, ಹೇಳಬಹುದು. ನಿಜಕ್ಕೂ ಕೂಡ ಒಂದು ಕಡೆಯಿಂದ ಉಪನ್ಯಾಸ ಆಗುವ ಬದಲು ಇಂಥ ವಿಷಯಗಳು ಪರಸ್ಪರ ಚರ್ಚೆ ಆದಾಗ ಅದು ಎಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತ ಭಾವಿಸ್ತೇನೆ. JSSನವರು ನೆಕ್ಸ್ಟ್ ಮಾಡುವಾಗ ಒಂದು ಒಳ್ಳೆಯ ಕವಿರಾಜ ಮಾರ್ಗಕಾರನ ಬಗ್ಗೆಯೋ ಕವಿರಾಜ ಮಾರ್ಗದ ಕರೆಯೋ ಒಳ್ಳೆಯ ಒಂದು ಚರ್ಚೆ ಸಂವಾದವನ್ನು ಅವರು ಇಡಲಿ ಅಂತ ನಾನು ಹಾರೈಸಿಕೊಳ್ತಾ ಇದ್ದೇನೆ. ಮಾತೃಭಾಷೆಯ ಮಹತ್ವ ಬಂದಿದೆ, ಅದರ ಬಗ್ಗೆ ಆಗ ಮಾತೃಭಾಷೆ ಯಾಕೆ ಬೇಕು, ಮಾತೃಭಾಷೆಯಲ್ಲಿ ಮಗು ಯಾಕೆ 1ನೇ ಕ್ಲಾಸ್ನಿಂದ ಕಲಿಬೇಕು, 1ನೇ ಕ್ಲಾಸಿನಿಂದ 5ನೇ ಕ್ಲಾಸಿಗೆ ಅಂತೇಳಿ ಈ ಹೊಸ ಶಿಕ್ಷಣ ಪದ್ಧತಿಯಲ್ಲಿದೆ. 10ನೇ ಕ್ಲಾಸ್ನಿಂದ ಮಾತೃಭಾಷೆ. ಈಗ ನಮ್ಮಲ್ಲಿ ಮಾತೃಭಾಷೆ ಅಂದರೆ ನನ್ನ ಮಾತೃಭಾಷೆ ಮಲಯಾಳ ಕಲಿಯುವುದು ಹೇಗೆ? ಕಲ್ಚರ್ ಎಲ್ಲ ಕನ್ನಡ ಮತ್ತು ತುಳು. ಆಗ ನನ್ನ ಮಗು ಕಲಿಬೇಕಾದ ಯಾವುದು? ಕನ್ನಡವನ್ನು. ತುಳು ಶಾಲೆ ಇಲ್ಲ ಅಲ್ಲಿ ಈಗ ಕಾಸರಗೋಡು. ಆಗ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆದರೆ ಕನ್ನಡ ಮಾತ್ರ ಇರುವುದು. ಕನ್ನಡ ಶಾಲೆಗೆ ಕಲಿಬೇಕಾದಂತಹ ಮಾತು ಇತ್ಯಾದಿಗಳನ್ನು ಕೂಡ, ಅಂದರೆ ಒಂದು ಮನಃಶಾಸ್ತ್ರೀಯ ನೆಲೆಯಲ್ಲಿ ಮಾತೃಭಾಷೆಯನ್ನು ಮಗು ಹೇಗೆ ಕಲಿಬೇಕು, ಯಾಕೆ ಕಲಿಬೇಕು ಎಂಬ ಸೂಕ್ಷ್ಮಗಳನ್ನು ಕೂಡ ನೀವು ಕವಿರಾಜ ಮಾರ್ಗದಲ್ಲಿ ಹೆಕ್ಕಿ ತೆಗಿಬಹುದು. ಆದರೆ PhD ಮಾಡುವ ಯುವ ತಲೆಮಾರು ಯಾರೂ ಕೂಡ ಹಳೆಗನ್ನಡದತ್ತ ಮನಸ್ಸು ಮಾಡೋದಿಲ್ಲ. ಶಾಸನಗಳು ಯಾರಿಗೂ ಬೇಡ ಸರ್, ಒಂದು ಸುಲಭದಲ್ಲಿ PhD ಮಾಡಲಿಕ್ಕೆ ಟಾಪಿಕ್ ಕೊಡಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಇಲ್ಲ ಸರ್, ಡೆಸ್ಕ್ ವರ್ಕ್ ಆದಿತ್ತು, ಫೀಲ್ಡ್ ವರ್ಕ್ ಬೇಡವೇ ಬೇಡ ಸರ್, ನನಗೆ 3 ವರ್ಷಕ್ಕೆ ಸಬ್ಮಿಟ್ ಮಾಡಬೇಕು ಅಂತ. ಇದು ಇಲ್ಲಿ ಇರ್ಬೋದು. ಇದು ಕಾಸರಗೋಡಿನ ಸ್ಥಿತಿಯಿಂದ ಮಾತ್ರ ಅಲ್ಲ, ಇಲ್ಲಿ ಎಷ್ಟು ವಿಷಯಗಳು ನೆನೆಗುದಿಗೆ ಬಿದ್ದಿವೆ ಅಂತ. ಮತ್ತೆ ಇಂಥ ವಿಷಯಗಳು ಈಗ ನಾವು ಮಾತನಾಡ್ತಿದ್ರೆ ಇನ್ನು ಮಾತನಾಡುವವರು ಇಲ್ಲ. ಈಗ ಕುವೆಂಪು ಕೃತಿಗಳಲ್ಲಿ ಅಥವಾ ಬೇರೆ ಯಾವುದೋ ಒಂದು ಕುವೆಂಪು ಅಂತ ಅಲ್ಲ, ಯಾರೇ ಕೃತಿಗಳಲ್ಲಿ ಯಾವುದೋ ಒಂದು ಪ್ರಜ್ಞೆಯನ್ನು ನಾವು ಹುಡುಕಾಡಬೇಕಿದ್ರೆ ಇನ್ನೂ ಕೂಡ ಮಾಡಬಹುದು ಅಂತ ಸಾಧ್ಯತೆಗಳಿವೆ. ಆದರೆ ಯಕ್ಷಗಾನದ ಕೆಲವು ವೇಷಭೂಷಣಗಳ ಬಗ್ಗೆ ಅಥವಾ ಅಲ್ಲ ಚೌಕಿಯ ಬಗ್ಗೆ ನಾವೇ ಮಾಡಬೇಕು. ಯಾಕಂದ್ರೆ ಅದು ಇಲ್ಲೇ ಇಲ್ಲ ಈಗ. ಯಕ್ಷಗಾನ ಬೆಳಗಿನಿಂದ ರಾತ್ರಿಯಿಂದ ಬೆಳಗಿನ ಈಗ ಇಲ್ಲ, ಇನ್ನಿಂತೆ ಉಳಿತು. ಸೊ ಅದರ ದಾಖಲೀಕರಣ ಆಗಬೇಕು, ಅದು ನಿಜವಾದ ಸಂಶೋಧನೆ ಆಗ್ತದೆ ಅಂತ. ಇಂಗ್ಲೀಷ್ ಕನ್ನಡ ಇದೆ ನೋಡಿ. ಈ ಕವಿರಾಜ ಮಾರ್ಗ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಿದೆ, ಎಷ್ಟು ಮಂದಿ ಗೊತ್ತಿದೆ ಅಂತ ಗೊತ್ತಿಲ್ಲ. ಒಳ್ಳೆಯ ಟ್ರಾನ್ಸ್ಲೇಷನ್, ಅದನ್ನು ನೀವು ನೋಡಿಕೊಳ್ಳಿ. ದೇ ಆರ್ ಸ್ಕಿಲ್ಡ್ ಟು ಸ್ಪೀಕ್ ಅಪ್ರೋಪ್ರಿಯೇಟ್ಲಿ ಆ್ಯಂಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನಲೈಸ್ ವಾಟ್ ಇಸ್ ಸೆಡ್. ದೇ ಆರ್ ಕ್ಲೆವರ್ ಆ್ಯಂಡ್ ಈವನ್ ವಿದೌಟ್ ಫಾರ್ಮಲ್ ಎಜುಕೇಷನ್ ದೇ ಆರ್ ಪ್ರೊಫಿಷಿಯಂಟ್ ಇನ್ ಪೊಯಿಟಿಕ್ ಅಂತ ಹೇಳುವಂಥ ಈ ಇಂಗ್ಲೀಷಲ್ಲಿ ಕೂಡ ಅಷ್ಟು ಸರಳವಾಗಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನಗಳು ಬೇರೆ ಭಾಷೆಗಳಲ್ಲೂ ಕೂಡ ಆಗಿದೆ, ಕಂಪ್ಯಾರಿಟಿವ್ ಸ್ಟಡಿಗಳಾಗಿದೆ. ತೊಳ್ಕಾಪಿಯಂ ತಮಿಳಿನ ನಮ್ಗೆ ಗೊತ್ತಿದೆ. ಯಾಕೆ ತೊಳ್ಕಾಪಿಯಂ ಇಷ್ಟು ಫೇಮಸ್ ಆಯಿತು, ಕವಿರಾಜ ಮಾರ್ಗ ಅದಕ್ಕಿಂತಲೂ ಸರಿಸಾದಾಗಿ ಯಾಕೆ ಆಗಲಿಲ್ಲ ಅಂತ ಶಾಶಟ್ ಅವರು ಬಹಳ ಒಳ್ಳೆಯ ಸಂಶೋಧನೆ ಮಾಡಿದ್ದಾರೆ. ನಾವು ಕವಿರಾಜ ಮಾರ್ಗಕಾರನ ಕೃತಿಕಾರನ ಚರ್ಚೆ ಇತ್ಯಾದಿಗಳು ಆದಷ್ಟು ಕವಿರಾಜ ಮಾರ್ಗ ಕೃತಿಯ ಒಳಗೆ ಇಳಿದು ಅಧ್ಯಯನಗಳು ನಡೆದಿಲ್ಲ ಅಂತ ಶಾಸಕರು ಹೇಳ್ತಾರೆ. ಆದ ಕಾರಣ ತೊಳ್ಕಾಪಿಯಂ
ತಮಿಳಿನ ಸಿಕ್ಕಿದಷ್ಟು ಮಹತ್ವ ಕರ್ನಾಟಕದಲ್ಲಿ ಸಿಗಲಿಲ್ಲ. ಆದರೆ ತೊಳ್ಕಾಪಿಯನ್ಗಿಂತಲೂ ಹೆಚ್ಚು ಮಹತ್ವ ಕವಿರಾಜ ಮಾರ್ಗಕ್ಕೆ ಸಿಗಬೇಕಿತ್ತು. ಕನ್ನಡಿಗರು ಈ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ರಿಸರ್ಚ್ ಸ್ಕಾಲರ್ಸ್ ಇದ್ದೀರಿ, PhDಗೆ ಟಾಪಿಕನ್ನು ಎಲ್ಲಿ ಅಂತೇಳಿ ಅಧ್ಯಾಪಕರಲ್ಲಿ ಕೇಳ್ತೀರಿ. ವಿಷಯಗಳು ತುಂಬ ನಮ್ಮ ಎದುರಿಗೆ ಇವೆ, ನೀವು ಹಾಗೆ ಮಾಡ್ತೀರಿ ಅಂತ ನಾನು ಭಾವಿಸಿಕೊಳ್ತೇನೆ. ಕವಿರಾಜ ಮಾರ್ಗ ಹೇಗೆ ಪ್ರಭಾವ ಬೀರಿತು ಎಂಬ ಒಂದೆರಡು ಪದ್ಯವನ್ನು ನಾನು ಹೇಳಬೇಕಂತಿದ್ದೆ, ಆದರೆ ಸಮಯದ ಅಭಾವದಿಂದ ಹೇಳುವುದಿಲ್ಲ. ಆದರೆ ನೋಡಿ, ಈ ರನ್ನನ ಒಂದು ಲೇಖ, ಈ ಕವಿರಾಜ ಮಾರ್ಗದ ಕನ್ನಡತನವು ಈ ಕರ್ಣನ ಶವವನ್ನು ಕಾಣುವ, ಪಾರ್ಥಿವ ಶರೀರವನ್ನು ಕಾಣುವಾಗ ಅವ ಒಂದು ನೋಯುವಂತಹ, ಸಂಕಟ ಪಡುವಂತಹ ಒಂದು ಸನ್ನಿವೇಶ ಇದೆ. ಅದು ಬೇರೆ ಬೇರೆ ಸನ್ನಿವೇಶ ಇದೆ. ಅದರಲ್ಲಿ ನೋಡಿ, ಒಂದು ಪದ್ಯವನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ಧರ್ಮರಾಯ ಮತ್ತು ದುರ್ಯೋಧನ ಧರ್ಮರಾಯನನ್ನು ಸಮೀಕರಿಸುವುದಷ್ಟೇ. ಒಡ ಹುಟ್ಟಿದವನೆಂದರಿದೊಡೆ ಕೊಡುಗು ರಾಜ್ಯಮಂ ಧರ್ಮತನಯಂ ಅಲ್ವಾ? ಕರ್ಣನ ಪಾರ್ಥಿವ ಶರೀರದ ಎದುರು ನಿಲ್ಲುವುದು. ಒಂದು ವೇಳೆ ಕರ್ಣ ನೀನು ಪಾಂಡುಪುತ್ರ ಅಂತ ಧರ್ಮರಾಯನಿಗೆ ಒಂದು ವೇಳೆ ಗೊತ್ತಿರ್ತಿದ್ರೆ ಈ ಇಡೀ ಸಮಸ್ತ ರಾಜ್ಯವನ್ನು ನಿನಗೆ ಒಪ್ಪಿಸಿ ಈ ಯುದ್ಧವನ್ನು ತಪ್ಪಿಸ್ತಿದ್ದ. ಕೊಡಲಾರ್ತೇನಿಲ್ಲ, ಆದರೆ ನಾನು ಕೊಡಲಿಲ್ಲ ನೋಡು ನಿಂಗೆ. ಕೊಡಲಾರ್ತೇನಿಲ್ಲ, ರಾಜ್ಯಕ್ಕೆ ಒಡೆಯನನ್ನು ಅರಿಯುತ್ತು ಇರ್ದೆ ಅಂಗಾಧಿಪತಿ. ರಾಜ್ಯಕ್ಕೆ ಒಡೆಯನನ್ನು ಅರಿಯುತ್ತು ಇರ್ದೆ. ಈ ಸ್ವಚಿಂತನೆ, ಸ್ವವಿಮರ್ಶೆ, ಆತ್ಮವಿಮರ್ಶೆ ತಪ್ಪು ಮಾಡಿ ಆಗಿದೆ. ಅದು ಧರ್ಮರಾಯ ಎಲ್ಲಿಯಾದರೂ ಆಗ್ತಿದ್ರೆ ಅಂತ ಶತ್ರುಪಾಳಯದ ಹಿರಿಯನನ್ನು ಇಟ್ಟುಕೊಂಡು ಹೇಳುವಂತಹ ದುರ್ಯೋಧನ. ಇಂತಹ ಒಂದು ದುರ್ಯೋಧನವನ್ನು ಚಿತ್ರಿಸಲಿಕ್ಕೆ ರನ್ನನಿಗೆ ಸಾಧ್ಯವಾದ್ದು ಕವಿರಾಜ ಮಾರ್ಗದಂತಹ ಕೃತಿಗಳು ಅಂತ ನಾವು ಹೇಳಲಿಕ್ಕೆ ಬಿಟ್ಟು ಹೋಗಬಾರ್ದು.